ಸಂಜೀವಿನಿ ಬೆಟ್ಟ, ಸಿದರ ಬೆಟ್ಟನ ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ. ಯಾಕಂದರೆ ರಾಮಾಯಣದ ಟೈಮಲ್ಲಿ ಲಕ್ಷ್ಮಣ ಅವರು ಮೂರ್ಛೆ ತಪ್ಪಿದಾಗ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತನ ಎತ್ಕೊಂಡು ಹೋಗ್ಬೇಕಾದ್ರೆ ಅದರಿಂದ ಸ್ವಲ್ಪ ತುಣುಕು ಇಲ್ಲಿ ಬಿದ್ದಿದೆ ಅಂತ ನಂಬ್ತಾರೆ. ಇಲ್ಲಿ ಬೆಳೆಯೋ ಗಿಡಗಳನ್ನೆಲ್ಲ ಎಷ್ಟೋ ಜನ ಕಿತ್ಕೊಂಡು ಹೋಗಿ ಔಷಧಿ ಮಾಡಿ ಕುಡಿತಾರೆ. ಎಷ್ಟೋ ಜನಕ್ಕೆ ಕಾಯಿಲೆ ಕೂಡ ಮೇಲಾಗಿದೆ. ಈ ಬೆಟ್ಟ ನಮ್ಮ ದಾಬಸ್ಪೇಟೆಯಿಂದ 45 ಕಿಲೋಮೀಟ್ರ್ ದೂರ ಇದೆ. ತುಮಕೂರಿಂದ ಸಿದ್ರು ಬೆಟ್ಟಕ್ಕೆ ಡೈರೆಕ್ಟ್ ಬಸ್ ಕೂಡ ವ್ಯವಸ್ಥೆ ಇದೆ. ನೀವು ಸಿದ್ರು ಬೆಟ್ಟಕ್ಕೆ ಇಳಿದ ಮೇಲೆ ಅಲ್ಲಿ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಟೋಟಲ್ 2.5 ಕಿಲೋಮೀಟರ್ ಮೆಟ್ಲು ಹತ್ಕೊಂಡು ಈ ಬೆಟ್ಟ ಹತ್ತಬೇಕು. ಈ ಬೆಟ್ಟದ ಮೇಲ್ಗಡೆಯಿಂದ ನಿಮಗೆ ಮಧುಗಿರಿ ಬೆಟ್ಟ, ದೇವರಾಯನದುರ್ಗ ಬೆಟ್ಟ, ಸ್ಕಂದಗಿರಿ ಬೆಟ್ಟ ಎಲ್ಲ ಕಾಣಿಸುತ್ತೆ. ನೀವು 2.5 ಕಿಲೋಮೀಟರ್ ಬೆಟ್ಟ ಹತ್ಕೊಂಡು ಹೋದ್ಮೇಲೆ ನಿಮಗೆ ಅಲ್ಲೊಂದು ಗುಹೆ ಕಾಣಿಸುತ್ತೆ. ಗುಹೆ ಒಳಗಡೆ ಸಿದ್ದೇಶ್ವರ ಸ್ವಾಮಿಗಳು ತಪಸ್ ಮಾಡ್ತಿದ್ರು ಅಂತ ನಂಬ್ತಾರೆ. ಅಲ್ಲಿ ಪೂಜೆ ಕೂಡ ಮಾಡ್ತಾರೆ. ಅಲ್ಲಿ ನೀವೇನಾದರೂ ಅಲ್ಲಿ ನೀರು ಹಾಕಿಸ್ಕೊಂಡ್ರೆ ನಿಮ್ಗಿರೋ ಕಾಯಿಲೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಈ ಬೆಟ್ಟನ ಹತ್ತಿ ಇಳಿಯೋಕ್ಕೆ ಅಟ್ಲೀಸ್ಟ್ 2 ಅವರ್ಸ್ ಆದರೂ ಟೈಮ್ ಬೇಕು. ನೀವೇನಾದರೂ ಫ್ಯಾಮಿಲಿ ಜೊತೆ ಟ್ರೆಕ್ಕಿಂಗ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸ್ಗೆ ನೀವು ಹೋಗ್ಬೋದು. ಅಲ್ಲಿಂದ ನೀವು 10 ಕಿಲೋಮೀಟರ್ಸ್ ದೂರ ಹೋದರೆ ನಿಮಗೆ ದೇವರಾಯನದುರ್ಗ ಕೂಡ ಸಿಗುತ್ತೆ, ನಾಗಚಿಲುಮೆ ಪಾರ್ಕ್ ಕೂಡ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.